ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಕ್ಲಾಸ್ನಲ್ಲಿ ಎಕ್ಸಾಮ್ ತೊಗೊಂಡಿದ್ದೆವು. ಆ ಎಕ್ಸಾಮ್ ಸಂಬಂಧಪಟ್ಟಂಗೆ ಕೀ ಆನ್ಸರ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಒಂದೊಂದಾಗಿ ನೋಡೋಣ. ಮೊದಲ ಪ್ರಶ್ನೆ ಏನಂತಂದರೆ, ದಿವಾನ್ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ವಾರನ್ ಹೆಸ್ಟಿಂಗ್. ಎಷ್ಟಾಗಂದರೆ 1772ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಎರಡನೇ ಪ್ರಶ್ನೆ ಏನಂದರೆ, ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ನಾಗರಿಕ ಸೇವೆಗಳನ್ನು ಅಥವಾ ಸಿವಿಲ್ ಸರ್ವಿಸ್ಗಳನ್ನು ಜಾರಿಗೆ ತಂದ ಅದರ ಪಿತಾಮಹ ಯಾರು ಎಂದು ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಆಮೇಲೆ ಮೂರನೇ ಪ್ರಶ್ನೆ ಏನಂದರೆ, ಬ್ರಿಟಿಷ್ ಅಧಿಕಾರಿಗಳಿಗೆ ತರಬೇತಿ ನೀಡಲು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಅದು ಎಷ್ಟರಲ್ಲಿ, ಯಾವಾಗ ಸ್ಥಾಪನೆ ಮಾಡಿದ್ರು? ನಾನು ಇದನ್ನು ಪ್ರಶ್ನೆ ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1800ರಲ್ಲಿ. ಎಷ್ಟರಲ್ಲಿ? 1800ರಲ್ಲಿ ಸ್ಥಾಪನೆ ಮಾಡ್ತಾರಂತ ನೋಡ್ತೀವಿ. ಆಮೇಲೆ ನಾಲ್ಕನೇ ಪ್ರಶ್ನೆ ಏನಂದರೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂದರೆ SP ಹುದ್ದೆ, ಸೂಪ್ರಿಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. ಇವನು ಪೊಲೀಸ್ ಸುಧಾರಣೆ ವ್ಯವಸ್ಥೆ ಜಾರಿಗೆ ತಂದಾಗ ಈ SP ಹುದ್ದೆಯನ್ನು ಸ್ಥಾಪನೆ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಂದರೆ, ಪೊಲೀಸ್ ಕಮಿಷನ್ ಕಾಯ್ದೆ. ಯಾವುದು? ಪೊಲೀಸ್ ಕಮಿಷನ್ ಕಾಯ್ದೆ. ಈ ಪೊಲೀಸ್ ಕಮಿಷನ್ ಕಾಯ್ದೆ ಮೊದಲ ಬಾರಿಗೆ ಜಾರಿಗೆ ಬಂದ ವರ್ಷ ಎಷ್ಟಂದರೆ 1861. ಇದಕ್ಕೆ ಸರಿಯಾದ ಉತ್ತರ ಯಾವುದು? 1861. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆರನೇ ಪ್ರಶ್ನೆ ಏನೈತೆ, ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಸಿಗುವಂಥ ಅತ್ಯುನ್ನತ ಹುದ್ದೆ ಯಾವುದು? ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಬ್ರಿಟಿಷರು ತಾರತಮ್ಯ ನೀತಿಯಿಂದ ಏನು ಮಾಡ್ತಿದ್ರು? ಹಬ್ಬಬ್ಬ ಅಂದರೆ ಭಾರತೀಯರಿಗೆ ಏನು ಮಾಡ್ತಿದ್ರು? ಸುಬೇದಾರ್ ಹುದ್ದೆಯನ್ನು ಏನು ಮಾಡ್ತಿದ್ರು? ಅತ್ಯಂತ ಉನ್ನತವಾದ ಹುದ್ದೆಯನ್ನು ಕೊಡ್ತಿದ್ರು. ಆಮೇಲೆ ಏಳನೇ ಪ್ರಶ್ನೆ ನೋಡ್ರಿ, ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಖಾಯಂ ಜಮೀನ್ದಾರ್ ಪದ್ಧತಿ ಎಷ್ಟಾಗಿ ಜಾರಿಗೆ ಬರ್ತೈತಿ, ಯಾರು ತಂದ್ರಂತ ನಾನು ಹೇಳಿದ್ದೀನಿ. ಇದನ್ನು 1793 ಯಾರು ಜಾರಿಗೆ ತರ್ತಾರೆ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ ಅಂತ ನೋಡಿದ್ದೀವಿ. ಎಲ್ಲೆಲ್ಲಿ ಬರ್ತೈತಿ ಇದು? ಬಂಗಾಳ ಮತ್ತು ಬಿಹಾರ, ಒಡಿಸ್ಸಾ, ಆಂಧ್ರ ಪ್ರದೇಶಗಳಲ್ಲೆಲ್ಲ ಜಾರಿಗೆ ಬರ್ತೈತಿ ನೋಡ್ತೇವೆ. ಆಮೇಲೆ ಎಂಟನೇ ಪ್ರಶ್ನೆ ಏನು, ಮಹಲ್ ಎಂದರೆ ಏನು? ಅಥವಾ ಮಹಲ್ ಎಂದರೆ ಆಡಳಿತಾತ್ಮಕ ಏನೆಂದು ಅರ್ಥ? ಇದಕ್ಕೆ ಸರಿಯಾದ ಉತ್ತರ ಏನು? ಗ್ರಾಮ ಅಥವಾ ಗ್ರಾಮಗಳು, ಅಥವಾ ಇದಕ್ಕೆ ಏನನ್ಬೋದು ನಾವು? ತಾಲೂಕು. ಇದಕ್ಕೆ ಏನನ್ಬೋದು? ಸರಿಯಾದ ಉತ್ತರ ತಾಲೂಕು. ಮಹಲ್ ಎಂದರೆ ಏನು? ತಾಲೂಕು ಎಂದರ್ಥ. ಇನ್ನು ದಕ್ಷಿಣ ಭಾರತದಲ್ಲಿ ರೈತವಾರ ಪದ್ಧತಿಯನ್ನು ಜಾರಿಗೆಗೊಳಿಸಿದವರು ಯಾರು? ದಕ್ಷಿಣ ಭಾರತದಲ್ಲಿ ರೈತವಾರ ಪದ್ಧತಿ ಯಾರು ಜಾರಿಗೊಳಿಸ್ತಾರೆ? ಥಾಮಸ್ ಮನ್ರೋ. ಇದು ಥಾಮಸ್ ಮನ್ರೋ ಅಂತ ಆಗಬೇಕು, ಥಾಮಸ್ ಮನ್ರೋ. ಆಮೇಲೆ 10ನೇ ಪ್ರಶ್ನೆ ಏನು, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ಅಧಿಕೃತವಾಗಿ ಜಾರಿಗೊಳಿಸಿದ ಗವರ್ನರ್ ಯಾರು? ಯಾರಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇವನೇನು ಮಾಡ್ತಾನೆ? 1835ರಲ್ಲಿ ಮೆಕಾಲೆ ಸಮಿತಿಯನ್ನು ನೇಮಕ ಮಾಡ್ತಾನೆ. ಅನ್ನೋದು ನೋಡಿದ್ದೀವಲ್ಲ ತರಗತಿಯಲ್ಲಿ. ಇನ್ನು ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಂದರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಿಯಂತ್ರಣ ಮಾಡಲು ಬ್ರಿಟಿಷ್ ಸಂಸತ್ತು ಜಾರಿಗೆಗೊಳಿಸಿದಂಥ ಮೊದಲ ಕಾಯ್ದೆ ಯಾವುದು? ಮೊದಲ ಕಾಯ್ದೆ ಯಾವುದಂದರೆ ನಿಮಗೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದು ರೆಗ್ಯುಲೇಟ್ ಕಾಯ್ದೆ. ಎಷ್ಟು? 1773 ಈ ಕಾಯ್ದೆ ಜಾರಿಗೆ ಬರ್ತೈತಿ. ಇದನ್ನು ನಿಯಂತ್ರಣ ಕಾಯ್ದೆ ಅಂತಲೂ ಕೂಡ ಕರಿತೀವಿ ಅಂತ ನೋಡಿದ್ದೀವಿ. ಇನ್ನು 12ನೇ ಪ್ರಶ್ನೆ ನೋಡ್ರಿ, ಯಾವ ಕಾಯ್ದೆ ಅನ್ವಯ ಕಲ್ಕತ್ತಾದಲ್ಲಿ, ಎಲ್ಲಿ? ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತೈತಿ. ಎಲ್ಲಿ ಸ್ಥಾಪನೆ ಆಗ್ತೈತಿ ಸುಪ್ರೀಂ ಕೋರ್ಟು? ಕಲ್ಕತ್ತಾದಲ್ಲಿ. ಯಾವ ಕಾಯ್ದೆ ಅಂದರೆ ಇದು 1773 ರೆಗ್ಯುಲೇಟ್ ಕಾಯ್ದೆ ಅಂತ ನೋಡ್ತೀವಿ. ಆಮೇಲೆ 13ನೇ ಪ್ರಶ್ನೆ ನೋಡ್ರಿ, ಬಂಗಾಳದ ಗವರ್ನರ್ ಜನರಲ್ ಅನ್ನು, ಏನು? ಬಂಗಾಳದ ಗವರ್ನರ್ ಜನರಲ್ ಅನ್ನು ಇಡೀ ಭಾರತದ ಗವರ್ನರ್ ಜನರಲ್ ಎಂದು ಯಾವ ಕಾಯ್ದೆ ಬದಲಾಯಿಸ್ತು ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? 1833 ಚಾರ್ಟರ್ ಕಾಯ್ದೆ. ಸರಿನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ ಏನು, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರವನ್ನು ಒದಗಿಸಿದ ಕಾಯ್ದೆ ಯಾವುದು? ನಾನು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಯಾವ ಕಾಯ್ದೆ ಅಂದರೆ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು.
1909 ಮಿಂಟೋ ಮಾರ್ಲಿ ಸುಧಾರಣೆಗಳು. ನೆಕ್ಸ್ಟ್ ಪ್ರಶ್ನೆ ಏನು, 15ನೇ ಪ್ರಶ್ನೆ ಏನು, ಭಾರತದ ಇತಿಹಾಸದಲ್ಲಿ ನೆಹರು ವರದಿ ಸಲ್ಲಿಕೆಯಾದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎಷ್ಟು? 1928. ಎಷ್ಟು? 1928. ನೆಕ್ಸ್ಟ್ ಪ್ರಶ್ನೆ ಏನಂದರೆ, ಒಂದು ವಾಕ್ಯಗಳಲ್ಲಿ ಅಥವಾ ಒಂದು ಶಬ್ದದಲ್ಲಿ ನೀವು ಹೇಗೆ ಬೇಕಾದರೂ ಇದನ್ನು ಉತ್ತರ ಮಾಡ್ಬೋದು. ಒಂದು ವಾಕ್ಯ ಏನು, ಅಟ್ಲೀಸ್ಟ್ ಒಂದು ವಾಕ್ಯ ಆದರೂ ಇರಬೇಕು. ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ ಏನು, 16ನೇ ಪ್ರಶ್ನೆ ಏನಿದೆ, ಜಿಲ್ಲಾ ಠಾಣೆಯ ಮುಖ್ಯಸ್ಥನನ್ನು ಬ್ರಿಟಿಷ್ ಆಡಳಿತದಲ್ಲಿ ಏನೆಂದು ಕರೆಯುತ್ತಿದ್ದರು? ಜಿಲ್ಲಾ ಠಾಣೆ ಮುಖ್ಯಸ್ಥನನ್ನು ಬ್ರಿಟಿಷ್ ಆಡಳಿತದಲ್ಲಿ ಏನೆಂದು ಕರೀತಿದ್ದಾರೆ ಅಂದರೆ ಕೊತ್ವಾಲ ಎಂದು ಕರೀತಿದ್ದರು. ಇದನ್ನು ನಾನು ಹೇಳಿದ್ದೇನೆ, ಕೊತ್ವಾಲ ಎಂದು ಕರೀತಿದ್ದರು. ಗ್ರಾಮಗಳಲ್ಲಿ ಚೌಕಿದಾರ ಕರೀತಿದ್ರು ಅಂತ ಹೇಳಿದ್ದೀನಿ. ಆಮೇಲೆ 17ನೇ ಪ್ರಶ್ನೆ ನೋಡ್ರಿ, ಇದ್ರ ಬಗ್ಗೆ ಗೊತ್ತಾಯ್ತಾ? ಪೊಲೀಸ್ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆ ತಂದ ಗವರ್ನರ್ ಜನರಲ್ ಯಾರು? ನೋಡಿ, ಪ್ರಶ್ನೆಗಳು ಎಷ್ಟು ಸತಿ ರಿಪೀಟ್ ಆಗಿದೆ. ಈಗ ಸರಿಯಾದ ಉತ್ತರ ಯಾವುದಂದ್ರೆ ಗವರ್ನರ್ ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದವನು. ಆಮೇಲೆ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ವರ್ಷ ಏನು? ಪೊಲೀಸ್ ಕಾಯ್ದೆ ಎಷ್ಟರಾಗ ಜಾರಿ ಬಂತು? ಪೊಲೀಸ್ ಆ್ಯಕ್ಟ್ ಅಂತ ಕರಿತೀವಿ ನಾವು. ಪೊಲೀಸ್ ಕಾಯ್ದೆ ಯಾವಾಗ ಜಾರಿ ಬಂತು? 1861ರಲ್ಲಿ. ಎಷ್ಟರಲ್ಲಿ? 1861ರಲ್ಲಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಬಂಗಾಳದಲ್ಲಿ ಖಾಯಂ ಜಮೀನ್ದಾರ್ ಪದ್ಧತಿ ಎಷ್ಟರಲ್ಲಿ ಜಾರಿಗೆ ಬಂತು? ಖಾಯಂ ಜಮೀನ್ದಾರ್ ಪದ್ಧತಿ ಎಷ್ಟರ ಬಂತು? 1793. ಎಷ್ಟು? 1793. ತಂದವರು ಯಾರಂದ? ಲಾರ್ಡ್ ಕಾರ್ನ್ವಾಲಿಸ್. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಇನ್ನೇ ಮಹಲ್ವಾರ ಪದ್ಧತಿಯನ್ನು ಭಾರತದ ಯಾವ ಭಾಗದಲ್ಲಿ ಪ್ರಮುಖವಾಗಿ ಜಾರಿಗೆ ತರಲಾಯಿತು ಅಂತ ಕೇಳ್ಯಾರ. ಮಹಲ್ ಅಂದ್ರೆ ತಾಲೂಕಲ್ವಾ, ಆ ಪದ್ಧತಿಯನ್ನ ಕಂದಾಯ ವ್ಯವಸ್ಥೆಗಳಲ್ಲಿ ಮಹಲ್ವಾರ ಪದ್ಧತಿ ಕೂಡ ಒಂದು. ಇದು ಮುಖ್ಯವಾಗಿ ಎಲ್ಲೆಲ್ಲಿ ಜಾರಿಗೆ ಬರ್ತೈತಿ? ಉತ್ತರ ಭಾರತ, ಮಧ್ಯ ಭಾರತ, ಪಂಜಾಬ್ ಪ್ರಾಂತ್ಯಗಳಲ್ಲಿ ಕೂಡ ಇದು ಜಾರಿಗೆ ಬರ್ತೈತಿ ವಿಷಯ ನಾನು ಹೇಳಿದ್ದೀನಿ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ಭಾರತೀಯರು ಸಾಂಪ್ರದಾಯಿಕ ರೈತರ ಸ್ಥಿತಿಯನ್ನು ಕಂಡು ಚಾರ್ಲ್ಸ್ ಮೆಟ್ಕಾಫ್ ಹೇಳಿದ ಪ್ರಸಿದ್ಧ ನೀತಿ ಮಾತು ಯಾವುದು? ಏನು ಹೇಳ್ತಾನೆ ಇವನು ಚಾರ್ಲ್ಸ್ ಮೆಟ್ಕಾಫ್? ಭಾರತದಲ್ಲಿ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರೆ ಯಾರು ಹೇಳ್ತಾರೆ? ಚಾರ್ಲ್ಸ್ ಮೆಟ್ಕಾಫ್ ಒಂದು ಹೇಳಿಕೆ ನೀಡುತ್ತಾನೆ. ಯಾಕೆ ಹೇಳ್ತಾನೆ? ಭಾರತದಲ್ಲಿ ಜಾರಿಗೆ ತಂದಂಥ ಭೂ ಕಂದಾಯ ನೀತಿಗಳಿಂದ ಅವನು ಏನು ಮಾಡ್ತಾನೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಭಾರತದಲ್ಲಿದ್ದಂಥ ರೈತರು ಸಾಲದಲ್ಲಿ ಹುಟ್ಟುವುದು, ಸಾಲದಲ್ಲಿ ಬದುಕುವುದು, ಸಾಲದಲ್ಲಿ ಸತ್ತರೆ ಯಾರು ಹೇಳ್ತಾರೆ? ಚಾರ್ಲ್ಸ್ ಮೆಟ್ಕಾಫ್ ಎಂಬ ವ್ಯಕ್ತಿ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆನು, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ನೀಡುವ ಸಲುವಾಗಿ ನೇಮಕಗೊಂಡ ಸಮಿತಿ ಯಾವುದು? ಇದ್ರ ಬಗ್ಗೆ ಆಗಲೇ ಮಾತಾಡಿದೀವಲ್ಲ, ಇದು ಯಾವುದಂದ್ರೆ ಇಂಗ್ಲಿಷ್ ಶಿಕ್ಷಣ ಸಮಿತಿ ಯಾವುದು? ಲಾರ್ಡ್ ಮೆಕಾಲೆ. ಯಾವುದು? ಲಾರ್ಡ್ ಮೆಕಾಲೆ. ಇನ್ನೊಂದು ಬರ್ತೈತಿ 1854ರ ಚಾರ್ಲ್ಸ್ ವುಡ್ ಅಂತ, ಆದ್ರೆ ಮೊದಲು ಯಾವುದಂದ್ರೆ ಲಾರ್ಡ್ ಮೆಕಾಲೆ. ಇದನ್ನು ಯಾರು ನೇಮಕ ಮಾಡ್ತಾರೆ? ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ? ಈ ಸಮಿತಿಯನ್ನು ನೇಮಕ ಮಾಡ್ತಾನೆ ಅಂತ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆನು, ಡಾಲ್ ಔಷಧಿಯಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಪ್ರಮುಖ ವಿಶ್ವವಿದ್ಯಾಲಯಗಳು ಯಾವುವು? ಡಾಲ್ ಔಷಧಿ ಏನು ಮಾಡ್ತಾನೆ? ಕಲ್ಕತ್ತಾ, ಮುಂಬೈ, ಮದ್ರಾಸ್ ಒಳಗೆ ಏನು ಮಾಡ್ತಾನೆ? 1857 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾನೆ. ಏಕೆ? ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ನೀಡುವ ಸಲುವಾಗಿ ಏನು ಮಾಡ್ತಾನೆ? ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಏನು ಮಾಡ್ತಾನೆ? ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾನೆ ಅಂತ ನೋಡಿದ್ದೇವೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣವಾ? ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ ಏನಂದರೆ, ಬ್ರಿಟಿಷ್ ಸರ್ಕಾರ ಭಾರತದಿಂದ ಪಡೆಯುತ್ತಿದ್ದ ತೆರಿಗೆಯನ್ನು ಯಾರು ಅಪರಾಧ ತೆರಿಗೆ ಎಂದು ಕರೀತಾರೆ? ಯಾರು ಅಪರಾಧ ತೆರಿಗೆ ಎಂದು ಕರೀತಾರೆ? ಯಾರು ಕರೆದ್ರೆ ಅಪರಾಧ ತೆರಿಗೆ ಅಂದರೆ ಎಡ್ಮಂಡ್ ಬರ್ಕ್. ಯಾರು? ಎಡ್ಮಂಡ್ ಬರ್ಕ್ ಏನಂತಾನೆ, ಬ್ರಿಟಿಷರೇ, ನೀವು ಭಾರತದಲ್ಲಿ ಸಂಗ್ರಹಿಸುವಂಥ ತೆರಿಗೆ ಏನಾಗಿದೆ, ಇದು ಅಪರಾಧ ತೆರಿಗೆಯಾಗಿದೆ. ಇದು ಅಪರಾಧ ತೆರಿಗೆಯಾಗಿದೆ ಎಂದು ಏನು ಮಾಡ್ತಾನೆ ಇವನು ಟೀಕೆಯನ್ನು ಮಾಡ್ತಾನೆ ಅಂತ ನೋಡ್ತೀವಿ. ಯಾರು? ಎಡ್ಮಂಡ್ ಬರ್ಕ್. ಆಮೇಲೆ 25ನೇ ಪ್ರಶ್ನೆಯನ್ನು, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದರೆ ವಾರನ್ ಹೆಸ್ಟಿಂಗ್. ಯಾರು? ವಾರನ್ ಹೆಸ್ಟಿಂಗ್. ಯಾವ ಕಾಯ್ದೆ ಮೂಲಕ ಅಂದರೆ 1773ರ ರೆಗ್ಯುಲೇಟ್ ಕಾಯ್ದೆ ಮೂಲಕ ಏನು ಮಾಡ್ತಾರೆ, ಬಂಗಾಳದ ಗವರ್ನರ್ ಜನರಲ್ ಎಂಬ ಹುದ್ದೆಗೆ ನಾಮಕರಣ ಮಾಡ್ತಾರಂತ ನಾವು ನೋಡಿದ್ದೇವೆ ತರಗತಿಗಳಲ್ಲಿ. ಆಮೇಲೆ ನೆಕ್ಸ್ಟ್ 26ನೇ ಪ್ರಶ್ನೆ ಏನಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರದ ಏಕಸ್ವಾಮ್ಯವನ್ನು ರದ್ದುಪಡಿಸುವ
ಚಾರ್ಟರ್ ಕಾಯ್ದೆ ಯಾವುದು ಕೇಳ ಏನು ಏಕಸ್ವಾಮ್ಯವನ್ನು ರದ್ದುಪಡಿಸ್ಬೋದು ಯಾವುದಂದ್ರೆ 1813 ಚಾರ್ಟರ್ ಕಾಯ್ದೆ. ಇಲ್ಲಿ ಏನು ಮಾಡ್ತೈತಿ, ಕಂಪನಿ ಚಹಾ ಮತ್ತು ಚೀನಾವನ್ನು ವ್ಯಾಪಾರವನ್ನು ಹೊರತುಪಡಿಸಿ ಉಳಿದ ಏಕಸ್ವಾಮ್ಯನ ರದ್ದುಪಡಿಸ್ತೈತಿ. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೀನಿ. ಈ ಕಾಯ್ದೆ ಮೂಲಕ ಏನಾಗ್ತೈತಿ, ಬ್ರಿಟಿಷರಲ್ಲಿ ಏನಾಗ್ತದೆ, ಎಲ್ಲ ಕಂಪ್ನಿಗಳಿಗೆ ಏನು ಮಾಡ್ತೈತಿ, ಭಾರತದಲ್ಲಿ ವ್ಯಾಪಾರ ಮಾಡಲು ಪರವಾನಗಿ ಸಿಗ್ತೈತಿ, ನೋಡಿದ್ದೀವಿ ನಾವು. ಆಮೇಲೆ 27ನೇ ಪ್ರಶ್ನೆ ನೋಡ್ರಿ, ಭಾರತದ ಕೊನೆಯ ಗವರ್ನರ್ ಜನರಲ್ ಅಥವಾ ಮೊದಲ ವೈಸರಾಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಲಾರ್ಡ್ ಕ್ಯಾನಿಂಗ್. ಈ 1858ರ ಭಾರತ ಸರ್ಕಾರ ಕಾಯ್ದೆ ಹೇಳೋ ಮುಂದೆ ಹೇಳಿದ್ದೇನೆ ಇದು. ಅಂದರೆ ಈ ಕಾಯ್ದೆ ಪ್ರಕಾರ ರಾಣಿ ನೇರವಾಗಿ ಭಾರತವನ್ನು ಆಳ್ವಿಕೆ ಮಾಡ್ತಾಳೆ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪ್ನಿ ರದ್ದಾಗ್ತೈತಿ. ಅವಾಗ ಭಾರತ ಗವರ್ನರ್ ಜನರಲ್ ಯಾರಾಗಿರ್ತಾರೆ? ಲಾರ್ಡ್ ಕ್ಯಾನಿಂಗ್ ಆಗಿರ್ತಾರೆ. ಈ ಗವರ್ನರ್ ಜನರಲ್ ಹುದ್ದೆಯನ್ನು ಏನು ಮಾಡ್ತಾರೆ, ವೈಸರಾಯ ಹುದ್ದೆಗೆ ಏನು ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಆ ವೈಸರಾಯ ಹುದ್ದೆಗೆ ಮತ್ತೆ ಯಾರು ಆಯ್ಕೆ ಆಗ್ತಾರೆ? ಲಾರ್ಡ್ ಕ್ಯಾನಿಂಗ್ ಅನ್ನೋನು ಹೊಳ್ಳಿ ಮರಳು ಆಯ್ಕೆ ಆಗ್ತಾನೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆನು, ಪ್ರಸ್ತುತ ಸಂವಿಧಾನಕ್ಕೆ, ಭಾರತ ಸಂವಿಧಾನಕ್ಕೆ ಪ್ರಮುಖ ಬುನಾದಿ ಅಥವಾ ನೀಲನಕ್ಷೆ ಆಗಬೇಕಿದ, ಶೀಲಾನಷ್ಟೇ ಆಗಿದೆ, ತಪ್ಪು. ನೀಲನಕ್ಷೆಯಾದ ಕಾಯ್ದೆ ಯಾವುದು? ಯಾವ ಕಾಯ್ದೆ ಅಂದರೆ 1935ರ ಕಾಯ್ದೆ. ಇದಕ್ಕೇನಂತೀವಿ, ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. 1935ರ ಭಾರತ ಸರ್ಕಾರ ಕಾಯ್ದೆ. ಸಂವಿಧಾನದ ಬಹುತೇಕ ಅಂಶಗಳೇನು ಮಾಡಿದೆವು, ಈ ಒಂದು ಕಾಯ್ದೆ ಮೂಲಕ ನಾವು ಆಯ್ದುಕೊಂಡಿದ್ದೇವೆ. ಆಮೇಲೆ ಬ್ರಿಟನ್ ರಾಣಿ ವಿಕ್ಟೋರಿಯಾ ತನ್ನ ಪ್ರಸಿದ್ಧ ಘೋಷಣಾ ಪತ್ರವನ್ನು ಹೊರಡಿಸಿದ ವರ್ಷ ಯಾವುದು? ಏನು ಮಾಡ್ತಾಳೆ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಏನಾಗ್ತೈತಿ, ರಾಣಿ ಏನು ಮಾಡ್ತಾಳೆ, ನೇರವಾಗಿ ಒಂದು ಪತ್ರನ ಹೊರಡಿಸ್ತಾಳೆ. ಎಷ್ಟರಲ್ಲಿ ಅಂದರೆ 1858 ನವೆಂಬರ್ 1. ಆಮೇಲೆ ಒಂದು ಅಂಕದ ಕೊನೆಯ ಪ್ರಶ್ನೆ ಯಾವುದು, ಭಾರತದ ಕೊನೆಯ ವೈಸರಾಯ ಯಾರು? ಬ್ರಿಟಿಷ್ ವೈಸರಾಯ ಯಾರು? ಯಾರಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತಕ್ಕೆ 1947ರೊಳಗೆ ಏನಾಗ್ತದ, ಸ್ವತಂತ್ರ ಕೊಟ್ಟಂತ ಇವನು ವೈಸರಾಯ. ನಂತರದಲ್ಲಿ ಇವನೇನಾಗ್ತಾನೆ, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಕೂಡ ಏನು ಮಾಡ್ತಾನೆ, ಕೆಲಸ ಮಾಡ್ತಾನೆ. ಇಲ್ಲಿ ನೋಡ್ರಿ, ಸರಿಯಾದನ್ನ ಹೊಂದಿಸಿ ಬರೆಯಿರಿ ಪ್ರಶ್ನೆನ ನಾನು ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. 1919 ಭಾರತ ಪರಿಷತ್ ಕಾಯ್ದೆಗೆ ಏನಂತೀವಿ, ಮಿಂಟೋ ಮಾರ್ಲೆ ಸುಧಾರಣೆ ಅಂತೀವಿ. 1909ರ ಭಾರತ ಸರ್ಕಾರ ಕಾಯ್ದೆ ಮಾಂಟಿಗೋ ಜೆಮ್ಸ್ಫರ್ಡ್ ಅಂತ ಕರಿತೇವೆ. ಆಮೇಲೆ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಏನೈತಿ, ಪ್ರಾಂತೀಯ ಸ್ವಾಯತ್ತತೆ ಮತ್ತು ಒಕ್ಕೂಟ ವ್ಯವಸ್ಥೆ ಬಗ್ಗೆ ನಾವು ನೋಡ್ತೇವೆ. ಆಮೇಲೆ 1914ರಿಂದ 18ರವರೆಗೆ ಏನಾಕೈತಿ, ವಿಶ್ವದಲ್ಲಿ ಮೊದಲು ಮಹಾಯುದ್ಧ ಆಕೈತಿ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದನ್ನು ಯಾವ ಬ್ಯಾಂಕ್ ಅಂತೀವಿ, ಕೇಂದ್ರೀಯ ಬ್ಯಾಂಕ್ ಅಥವಾ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ ಅಂತ ಹೇಳಿದ್ದೇನಲ್ಲ, ಆಯ್ತಾ. ಇದು ಸರಿಯಾದ ಉತ್ತರ ಹೊಂದಿಸಿ ಬರೆಯೋಕ್ಕೆ. ಆಮೇಲೆ ನೋಡ್ರಿ, ಎರಡನೇ ಕೋಷ್ಟಕ ನೋಡ್ರಿ, 36ನೇ ಪ್ರಶ್ನೆಯಲ್ಲಿ ಏನೈತೆ, ರೈತವರ ಪದ್ಧತಿ. ಇದು ಥಾಮಸ್ ಮನ್ರೋ. ಇದೇನಾಗಬೇಕು, ರೈತವರ ಪದ್ಧತಿ ಥಾಮಸ್ ಮನ್ರೋ. ಆಮೇಲೆ 1773 ರೆಗ್ಯುಲೇಟ್ ಕಾಯ್ದೆ ಏನಾಗಬೇಕು, ಕಂಪನಿ ಆಡಳಿತ ಮೊದಲ ನಿಯಂತ್ರಣ ಕಾಯ್ದೆ. ದ್ವಿಶಾಸನ ಪದ್ಧತಿ ಯಾವ ಕಾಯ್ದೆ ಜಾರಿಗೆ ತರ್ತೈತಿ, ಕೇಂದ್ರದಲ್ಲಿ. ಇಲ್ಲಿ ಕೇಂದ್ರದಲ್ಲಿ ಪ್ರಾಂತೀಯದಲ್ಲಿದ್ದಂಥದ್ದನ್ನು ರದ್ದು ಮಾಡಿ ಕೇಂದ್ರದಲ್ಲಿ 1935ರ ಸರ್ಕಾರ ಕಾಯ್ದೆ ಜಾರಿಗೆ ತರ್ತಂತ ನೋಡ್ತೇವೆ. ಆಮೇಲೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಇದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಾರತ ಭೂಮಿ ಅಧೀನ. ಯಾವ ಭಾರತ ಪ್ರದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಇದೆ ಅಥವಾ ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ವಿಕೆ ಮಾಡುತ್ತಿದೆ, ಅದನ್ನೇನು ಹೇಳ್ತಾರೆ, ಆ ಭೂಮಿ ನಮ್ಮದು ಒಂದೇನು ಹೇಳ್ತಾರೆ, ಬ್ರಿಟಿಷರು ಈ ಕಾಯ್ದೆ ಮೂಲಕ ಡಿಕ್ಲೇರ್ ಮಾಡ್ತಾರಂತ ನೋಡ್ತೀವಿ. ಆಮೇಲೆ 1813ರ ಚಾರ್ಟರ್ ಕಾಯ್ದೆ. ಇದೇನು ಮಾಡ್ತೈತಿ, ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಏನು ಮಾಡ್ತೈತಿ, ಮೀಸಲು ಇಡ್ತೈತಿ. ಈಗ ನೋಡ್ರಿ, 2 ಅಂಕದ ಪ್ರಶ್ನೆಗಳು ಮಿನಿಮಮ್ 4 ಪಾಯಿಂಟ್ಸ್ ಆದರೂ ಬರೀಬೇಕಲ್ಲ. 4 ಪಾಯಿಂಟ್ಸ್ ಬರೆದ್ರೆ ನಿಮ್ಮ ಅಂಕಗಳು ಎಲ್ಲಿ ಕೂಡ ಕಟ್ಟಾಗಲ್ಲ. ಏನು ಕೇಳಿದಾನ ಪ್ರಶ್ನೆ ಅಂದರೆ, ವಾರನ್ ಹೆಸ್ಟಿಂಗ್ ಜಾರಿಗೆ ತಂದ ನ್ಯಾಯಾಂಗ ಪದ್ಧತಿ ಬಗ್ಗೆ ಹೇಳಬೇಕು. ನ್ಯಾಯಾಂಗ ಪದ್ಧತಿ ಬಗ್ಗೆ 2 ಅಂಶಗಳನ್ನು ತಿಳಿಸಿ ಅಂತ ಹೇಳ್ಯಾರ. ಒಂದನೇದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ಮಾಡ್ತಾನೆ ಇವನು, ನಾಗರಿಕ ಮತ್ತು ಅಪರಾಧ ನ್ಯಾಯಾಲಯಗಳನ್ನು, 2 ರೀತಿ ನ್ಯಾಯಾಲಯಗಳನ್ನು ಏನು ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಆಮೇಲೆ ನಾಗರಿಕ ವ್ಯಾಜ್ಯಗಳನ್ನು ಬಗೆಹರಿಸಲು ಯಾವ ನ್ಯಾಯಾಲಯ ಇರ್ತೈತೆ ಅಂದರೆ ದಿವಾನ್ ಅದಾಲತ್. ಇದೇನು ಮಾಡಬೇಕು, ನಾಗರಿಕ ವ್ಯಾಜ್ಯಗಳನ್ನು ಬಗೆಹರಿಸ್ತೈತಿ. ಆಮೇಲೆ
ಅಪರಾಧ ನ್ಯಾಯಾಲಯಗಳಿಗೆ ಅಪರಾಧ ಕೃತ್ಯಗಳು ಯಾರಾದ್ರೂ ಮಾಡಿದ್ರೆ ಫೌಜದಾರ್ ಅದಾಲತ್. ಎಷ್ಟು ರೀತಿ, ಒಂದು ದಿವಾನ್ ಅದಾಲತ್, ಇನ್ನೊಂದು ಫೌಜದಾರ್ ಅದಾಲತ್ ಎಂದು ತರ್ತಾನೆ. ಆಮೇಲೆ ಈ ನ್ಯಾಯಾಲಯಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪುಸ್ತಕಗಳು, ಮುಸ್ಲಿಮರಿಗೆ ಶರಿಯತ್ ಕಾನೂನು ಪ್ರಕಾರದಲ್ಲಿ ನ್ಯಾಯ ನೀಡ್ತಿದ್ರು. ಏನು ಮಾಡ್ತಿದ್ರು, ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳ ಪ್ರಕಾರ, ಮುಸ್ಲಿಮರಿಗೆ ಮುಸ್ಲಿಂ ಗ್ರಂಥಗಳ ಪ್ರಕಾರ. ಅವರು ಗ್ರಂಥ ಯಾವುದಂದ್ರೆ ಶರಿಯತ್ ಕಾನೂನು ಪ್ರಕಾರ ಏನು ಮಾಡ್ತಿದ್ರು, ನ್ಯಾಯದಾನ ವ್ಯವಸ್ಥೆನ ಮಾಡ್ತಿದ್ರು. ಇದು ಯಾರು ತಂದ್ರೆ ಜಾರಿಗೆ? ವಾರನ್ ಹೆಸ್ಟಿಂಗ್. ಇವನೇನು ಮಾಡ್ತಾನೆ, ನ್ಯಾಯಾಂಗ ಪದ್ಧತಿಯಲ್ಲಿ ಈ ಪ್ರಮುಖ ಅಂಶಗಳನ್ನು ನಾವು ಎಷ್ಟು ಬರೀಬೇಕು. ಆಮೇಲೆ 42ನೇ ಪ್ರಶ್ನೆ ಏನಿದೆ, ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ದೊರೆಯುವ ಉನ್ನತ ಹುದ್ದೆಗಳು ಜಾಸ್ತಿ ದೊರೀತಿರಲಿಲ್ಲ, ಏಕೆ? ಇದನ್ನು ವಿಮರ್ಶೆ ಮಾಡಕ್ಕೆ ಪ್ರಶ್ನೆ ಕೇಳಿದೆ. ಬ್ರಿಟಿಷರು ಭಾರತೀಯರಲ್ಲಿ ಏನು ಮಾಡ್ತಾರೆ, ವರ್ಣಭೇದ ನೀತಿಯನ್ನು ಮಾಡಿ ಕೀಳಾಗಿ ನೋಡ್ತಿದ್ರು. ಭಾರತೀಯರಿಗೆ ಏನು ಮಾಡ್ತಿದ್ರು, ವರ್ಣಭೇದ ನೀತಿಯಿಂದಾಗಿ ಕೀಳಾಗಿ ನೋಡ್ತಿದ್ರು. ಆಮೇಲೆ ಭಾರತೀಯ ಸೈನಿಕರು ನಿಷ್ಠೆಯ ಮೇಲೆ ಬ್ರಿಟಿಷರಿಗೆ ಏನಿತ್ತು, ಅಪನಂಬಿಕೆ ಇತ್ತು. ಇವರು ಏನು ಮಾಡಿದ್ರು, ಭಾರತೀಯ ಸೈನಿಕರು ನಿಷ್ಠೆವಾಗಿಲ್ಲತ್ತೆ ಏನು ಮಾಡ್ತೀರಿ, ಈ ಅಧಿಕಾರಿಗಳಿಗೆ ಏನಿರ್ತಿತ್ತು, ನಂಬಿಕೆ ಇರಲಿಲ್ಲ. ಆಮೇಲೆ ಉನ್ನತ ಹುದ್ದೆಗಳು ನೀಡಿದರೂ ಕೂಡ ಭಾರತೀಯರು ಸಂಘಟಿತರಾಗಿ ತಮ್ಮ ವಿರುದ್ಧವೇ ದಂಗೆ ಏಳಬಹುದನ್ನ ಆತಂಕ ಕೂಡ ಐತೆ. ಏನಿತ್ತು, ತಮ್ಮ ವಿರುದ್ಧ ಏನು ಮಾಡ್ಬೋದು, ದಂಗೆ ಏಳುವ ಆತಂಕ ಯಾರಿಗಿತ್ತು, ಬ್ರಿಟಿಷರಿಗಿತ್ತು. ಉನ್ನತ ಹುದ್ದೆ ಅದಕ್ಕೆ ಕೊಡ್ತಿರಲಿಲ್ಲ. ಈ ಎಲ್ಲ ಪ್ರಮುಖ ಮತ್ತು ಆಯಕಟ್ಟಿನ ಹುದ್ದೆಗಳಿಗೆ ಕೇವಲ ಬ್ರಿಟಿಷ್ ಅಧಿಕಾರಿಗಳಿಗೆ ಏನು ಮಾಡ್ತಿದ್ರು, ಮೀಸಲು ಇಡ್ತಿದ್ರು. ಇವರಿಗೆ ಬ್ರಿಟಿಷರಿಗೆ ಏನಿತ್ತು, ಅಂಜಿಕೆ ಇತ್ತು. ನೆಕ್ಸ್ಟ್ ಏನಂದ್ರೆ, ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದ ಪೊಲೀಸ್ ಸುಧಾರಣೆಗಳು ಯಾವುವು? ಯಾವ ಪೊಲೀಸ್ ಸುಧಾರಣೆಗಳು? ಕಾನೂನನ್ನು ಮತ್ತು ಸುವ್ಯವಸ್ಥೆ ಕಾಪಾಡಲು ಏನು ಮಾಡೋದನ್ನು, ಪ್ರತ್ಯೇಕವಾದ ಪೊಲೀಸ್ ಇಲಾಖೆಯನ್ನು ಸೃಷ್ಟಿ ಮಾಡಿದವ ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಏನು ಮಾಡ್ತಾನೆ, ಪ್ರತ್ಯೇಕವಾದ ಪೊಲೀಸ್ ವ್ಯವಸ್ಥೆಯನ್ನು ಸೃಷ್ಟಿಸ್ತಾನೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಇಡೀ ಜಿಲ್ಲೆಯನ್ನು ವ್ಯವಸ್ಥೆಯನ್ನು ಮೇಲ್ವಿಚಾರಣೆ ಮಾಡಲು ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ಯಾವುದಂದ್ರೆ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್, ಅಂದರೆ SP ಹುದ್ದೆನ ಏನು ಮಾಡ್ತಾನೆ, ಇವನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಏನು ಮಾಡ್ತಾನೆ, ಠಾಣೆಗಳನ್ನು ತೆಗಿತಾನೆ. ಠಾಣೆಗಳನ್ನು ತೆಗೆದು ಏನು ಮಾಡ್ತಾನೆ, ಅದಕ್ಕೆ ಒಬ್ಬ ಮುಖ್ಯಸ್ಥನಿಗೆ ಆಯ್ಕೆ ಮಾಡ್ತಾನೆ. ಆ ಮುಖ್ಯಸ್ಥ ಯಾರು, ಕೊತ್ವಾಲ. ಆ ಕೊತ್ವಾಲ ಅಂಬೋನಿಗೇನ ಆ ಜಿಲ್ಲಾ ಠಾಣೆಗ ಅಧಿಕಾರಿ. ಆಮೇಲೆ ಗ್ರಾಮೀಣ ಮಟ್ಟದಲ್ಲಿ ಏನು ಮಾಡ್ತಾನೆ, ಗ್ರಾಮೀಣ ಪ್ರದೇಶಗಳಲ್ಲಿ ಕಳ್ಳತನ ಮತ್ತು ಅಪರಾಧಗಳನ್ನು ತಡೆಯಲು ಚೌಕಿದಾರ್ ಎಂಬ ಹಳ್ಳಿಯ ಕಾವಲುಗಾರಗಳನ್ನು ಏನು ಮಾಡದ, ನೇಮಿಸಿದ. ಇವೆಷ್ಟೇನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದ ಪೊಲೀಸ್ ಸುಧಾರಣೆಗಳು. ಇಷ್ಟು ಬರೆದ್ರೆ 2 ಅಂಕ.